ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವಿ ಪ್ರೆಸಿ ಚಾನಲ್. ಏನಪ್ಪ ಇವತ್ತು ಅವಿಯವರು ವ್ಲಾಗಲ್ಲಿ ಬಂದುಬಿಟ್ಟಿದ್ದಾರೆ ಅಂತ ಕೆಲವೊಬ್ಬರು ಅನ್ಕೋಬಹುದು. ಏನಕ್ಕೆ ಬಂದಿದ್ದಾರೆ ಅಂದರೆ, ಇವತ್ತು ನಾವು ಕಲರ್ ಚಾಲೆಂಜನ್ನು ಮಾಡ್ತಾಯಿದ್ದೀವಿ. ಗೈಸ್, ಏನು ಗೊತ್ತಾ, ಇವತ್ತು ನಾವು ಕಲರ್ ಚಾಲೆಂಜನ್ನು ಮಾಡುವ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವಾಗ ಹೋಗ್ತೀವಿ ಶಾಪಿಂಗಿಗೆ. ನೋಡೋಣ ನಾವೇನೇನು ಪರ್ಚೇಸ್ ಮಾಡ್ತಾರೆ ಅಂತ. ಕೆಲವೊಂದಷ್ಟು ಬಜೆಟ್ ಇದೆ ಅಂತೆ. ಆಮೇಲೆ ಕೇಳುವ ಅವ್ರ ಹತ್ರ, ಅವಿ ಹತ್ರ ಕೇಳುವ ಎಷ್ಟು ಬಜೆಟ್ ಅಂತ ಹೇಳಿ. ಇವಾಗಷ್ಟೇ ರೀಚ್ ಆಗಿದ್ದೀವಿ. ಬಟ್ ಇವ್ರು ಒಂದು ಕಡೆ ಹೋಗ್ತಾರೆ, ನಾವು ಒಂದು ಕಡೆ ಹೋಗ್ತೀನಿ. ನೋಡೋಣ ಏನೆಲ್ಲ ಪರ್ಚೇಸ್ ಮಾಡ್ತಾರೆ ಅಂತ. ನೀನು ನನ್ನ ಕಡೆ ಬರೋಂಗಿಲ್ಲ. ಸೊ ನೋಡುವ. ಓಕೆ, ಸೊ ನೋಡುವ ಗೈಸ್ ಏನೇನು ತೊಗೊಂಡು ಬರ್ತಾರೆ ಅಂಥೇಳಿ. ಬಜೆಟ್ ಅದೇ ಬಜೆಟ್ ಅವಾಗ ಹೇಳ್ದಂಗೆ, ಒಂದು ಬಜೆಟಲ್ಲಿ ಅಷ್ಟಂತ ತೊಗೊಬರ್ತೀವಿ. ಏನೇ ತೊಗೊಬರ್ಬೋದು, ಬಟ್ ನಂಗೆ ಯೂಸ್ ಆಗುತ್ತಾರ, ನಾನು ನಿಂಗೆ ಯೂಸ್ ಆಗೋ ಥರ ತರ್ತೀನಿ ಅಷ್ಟೇ. ಓಕೆ, ಅಷ್ಟೇ. ಬಜೆಟ್ ಏನಂತಂದರೆ ಇವಾಗ ನಿಮಗೆ 500 ರುಪೀಸ್, ನನಗೆ 500 ರುಪೀಸ್ ಎಲ್ಲಿ ಸಾಕಾಗ್ತದೆ ಗೈಸ್? ಬಜೆಟ್ ಇವಾಗ ಎಷ್ಟು ಅಂತ ಹೇಳಿದ್ರೆ 100 ರುಪೀಸ್, 100 ರುಪೀಸಲ್ಲಿ ಇದು ಮಾಡಬೇಕು ಅಂತ ಕಾಮಿಡಿ ಮಾಡ್ತಾರೆ. 1000 ರುಪೀಸ್, 2000 ರುಪೀಸ್. ಅವರಿಗೆ 1000 ಸಪ್ರೇಟ್ ಇರುತ್ತೆ, ನಮಗೆ 1000 ಸಪ್ರೇಟ್ ಇರುತ್ತೆ. ನೋಡಿ ಗೈಸ್, ಬಜೆಟ್ ತುಂಬ ಕಮ್ಮಿ ಆಗಿದೆ. ನೋಡುವ ಅದರಲ್ಲಿ ಏನೇನು ಸಿಗ್ತದೆ ಅಂತೇಳಿ ನಾನು ಟ್ರೈ ಮಾಡ್ತೀನಿ. ಬನ್ನಿ ಹೋಗುವ ಗೈಸ್. ಅವ್ರವ್ರು ಫೋನಲ್ಲಿ ಲಾಗ್ ಸ್ಟಾರ್ಟ್ ಮಾಡಿದ್ರೆ ನಾನು ನನ್ನ ಫೋನಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹೋಗುವ. ಈ ಕಡೆ ಸೈಡ್ ಬಂದಿದ್ದೀನಿ, ಇನ್ನೂ ಗೊತ್ತಾಗ್ತಲ್ಲ ಎಂತ ಮಾಡೋದು ಅಂತ ಹೇಳ್ಬಿಟ್ಟು, ಯಾವ್ದು ಪ್ರಾಡಕ್ಟ್ ತೊಗೊಳ್ಳೋದು ಅಂತ. ಅವರೇ ಬೇರೆ ಕಡೆ ಹೋಗಿದ್ದಾರೆ, ನಾವೇ ಬೇರೆ ಕಡೆ ಬಂದಿದ್ದೀವಿ. ಕಲರ್ ಕನ್ಫ್ಯೂಷನ್ ಇದೆ. ರೆಡ್ ಕಲರಾ, ಬ್ಲೂ ಕಲರಾ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಷ್ಟು ನೋಡ್ಕೊಳ್ತೀನಿ ಕಲರ್ ಯಾವುದಂತ. ಆ್ಯಕ್ಚುಲಿ ರೆಡ್ಡಿಗೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಥಿಂಕ್ ಮಾಡಿದ್ದೀನಿ, ಗೊತ್ತಿಲ್ಲ ಇನ್ನು. ಏನು ತೊಗೋಬೇಕಂತ ಅರ್ಥ ಆಗ್ತಾ ಇಲ್ಲ. ಯಾಕೆ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಏನು ತೊಗೋಬೇಕಂತ ಏನು ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಡಕ್ಟ್ ಆಗಿದೆ, ಬಟ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಎಲ್ಲ ಕಡೆ. ಬಾಯ್ಸಿಗೆ ಏನು ತೊಗೋಬೇಕಂತ ಗೊತ್ತಾಗಲ್ಲ ಗೈಸ್, ನೋಡ್ತಾ ಇದ್ದೀನಿ. ಗೈಸ್, ಫೈನಲಿ ಪರ್ಚೇಸ್ ಮಾಡಾಗಿದೆ. ಗೊತ್ತಿಲ್ಲ ಎಷ್ಟು ಅವ್ರು ಕೊಟ್ಟಿದೆ, ಕಮ್ಮಿ ಬಜೆಟಲ್ಲಿ ಎಷ್ಟಾಗುತ್ತೆ ಅಷ್ಟು ಪರ್ಚೇಸ್ ಮಾಡಿದ್ದೀನಿ. ನೋಡು ಗೈಸ್, ಅವ್ರು ಕೊಟ್ಟಿದ್ದು ಬಜೆಟ್ಗಿಂತ ಒಳಗಡೆನೇ ಆಗಿದೆ. ಬಾಯ್ಸಿಗಂತೂ ಏನು ತೊಗೋಬೇಕು ಏನು ತೊಗೋಬಾರ್ದಂತ ಗೊತ್ತಾಗಲ್ಲ. ಅದು ಕೆಲವೊಂದು ತೊಗೊಂಡಿದ್ದೀನಿ, ನನ್ನ ಫಸ್ಟ್ ಆಗಿದೆ. ನಾವು ಅವರು ಸಲುವಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಶಾಪಿಂಗ್ ಮಾಡ್ಕೊಬಂದ್ವಿ. ಇವಾಗ ಕಲರ್ ಚಾಲೆಂಜನ್ನು ಸ್ಟಾರ್ಟ್ ಮಾಡುವ. ಓಕೆ, ಇವಾಗ ಫಸ್ಟ್ ನೀನು ತೆಗಿತೀಯ, ನಾನು ತೆಗಿಯೋದು? ಇಲ್ಲ, ಎಟ್ ಎ ಟೈಮ್ ತೆಗಿಯೋಣ. ಯಾಕಂದ್ರೆ ನೀನೇನು ತೊಗೊಂಡಿದ್ದೆ ನನಗೆ ಗೊತ್ತಿಲ್ಲ. ಫಸ್ಟ್ ನೀನು, ಒಂದ್ಸಲ ನೀನು, ಒಂದ್ಸಲ ನಾನು, ಒಂದ್ಸಲ ನಾನು, ಒಂದ್ಸಲ ನೀನು, ಲಾಸ್ಟಿಗೆ ಇಬ್ರು ಒಂದೇ ಸಲ. ಓಕೆನಾ? ಫಸ್ಟ್ ಕಲರ್ ಏನು? ಫಸ್ಟ್ ನೀನು ರೆಡ್. ರೆಡ್ ಕಲರ್. ಗೈಸ್, ಇದು ಕುಡಿತೀನಿ, ಇದು ಕಾಫಿ. ಗೈಸ್, ನಾ ಕಾಫಿ ಯಾವತ್ತೂ ಕುಡಿಯಲ್ಲ. ನಂಗೆ ಕಾಫಿ ಅಂದ್ರೆ ಇಷ್ಟ ಇಲ್ಲ. ಇದು ಚೀಟಿಂಗ್. ನಾನು ಕಾಫಿ ಕುಡಿಯಲ್ಲ. ಚೀಟಿಂಗ್ ಅಲ್ಲ, ರೆಡ್ ಅದು ನನ್ಗೆ ಇಷ್ಟ ಆಗಿದ್ರೆ ತರಬೇಕು. ನಾನು ಹೇಳಿದ್ದೆ ಅಂದ್ರೆ ನನ್ಗೆ ಯೂಸ್ಫುಲ್ ಆಗುತ್ತಾರ. ನಾನು ಇದು ಕಾಫಿ ಯಾವತ್ತೂ ಕುಡಿಯೋದಿಲ್ಲ. ಹೆಡ್ಡೇಕ್ ಆದಾಗ ಕುಡಿಯೋದು. ನಾನು ಹೆಡ್ಡೇಕ್ ಆದ್ರೂ ಕುಡಿಯಲ್ಲ. ಇದು ಕ್ಯಾನ್ಸಲ್. 1 ಪಾಯಿಂಟ್ ಹೋಯ್ತು. ಇವಾಗ ನಾನು ಹೋಗೋದು. ಅವ್ರಿಗೆ ಯೂಸ್ ಆಗ್ತದೆ ಅಂತ ಹೇಳಿ ಯೂಸ್ ಆಗೋದೇ ತಗೊಂಡು ಬಂದಿದ್ದೆ. ಥ್ಯಾಂಕ್ ಯು. ಅದ್ರ ಜೊತೆ ಇನ್ನೊಂದು ಫ್ರೀ ಗಿಫ್ಟ್ ಅವರಿಗೆ. ಫ್ರೀ ಎಕ್ಸ್ಟ್ರಾ.
ಇದು ತುಂಬ ಯೂಸ್ಫುಲ್ ಇದೆ. ಇದು ಚಾರ್ಜರಿಗೆ ಹಾಕ್ಲಿಕ್ಕೆ ಗೈಸ್. ಓಕೆ, ಇದು ತುಂಬ ಯೂಸ್ಫುಲ್ ಇದೆ. ಇದು ಯೂಸ್ಫುಲ್ ಇಲ್ಲ, ಅದು ಯೂಸ್ಫುಲ್ ಇದೆ, ಎರಡು ಯೂಸ್ಫುಲ್ ಇದೆ. ಆ್ಯಕ್ಚುಲಿ ನಂದು ರೇಟ್ ಬಂದು ಇದಿತ್ತು, ರೈಟ್ ವೆಟ್ ಟಿಶ್ಯೂ. ಆಕ್ಚುಲಿ ನನ್ನ ಹತ್ರ ಇದೆ, ಬಟ್ ಓಕೆ ಯೂಸ್ಫುಲ್, ಯೂಸ್ ಆಗುತ್ತೆ ಇದು. ಥ್ಯಾಂಕ್ ಯು. ವೆಲ್ಕಮ್. ಇದು ರೆಡ್ ಅಲ್ಲ ಗೈಸ್, ರೋಸ್ ರೆಡ್. ಇದು ಚೀಟಿಂಗ್. ಇದು ಪಿಂಕ್. ಪಿಂಕ್ ಇಲ್ಲ, ಪಿಂಕ್ ಬೇರೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಓದು. ಅದು ರೋಸ್ ಫ್ಲೇವರ್ ರೋಸ್ ಗೈಸ್. Okay. ಆದ್ರೆ ಇದು ಇದರಲ್ಲಿ ಪಿಂಕ್ ಇದೆ, ಒಳಗೆ ವೈಟ್ ಇದೆ. ಇಲ್ಲ, ಇದು ಆ ಇಲ್ಲ. ಥರ ಇಲ್ಲ. ಬಟ್ ಗೈಸ್ ನೀವೇ ಕಮೆಂಟ್ ಅಲ್ಲಿ ತಿಳಿಸಿ ಇದು ಕರೆಕ್ಟಾ ಇಲ್ಲ ಅಂತ ಹೇಳಿ. ಕರೆಕ್ಟ್. ಯಾಕಂದ್ರೆ ಇದು ಪಿಂಕ್ ಇದೆ, ಒಳಗಡೆ ವೈಟ್ ಇದೆ, ರೆಡ್ ಯಾವುದೇ ತರ ಇಲ್ಲ. ನೀವು ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನೀ ಹೇಳು ಕಲರ್ ಯಾವುದು? ನಾ ತೆಗಿತೇನೆ. ಬ್ಲ್ಯಾಕ್. ಆಕ್ಚುಲಿ ನಂದು ರೆಡ್ ಫೇವ್ರೆಟ್ ಕಲರ್. ನಾನು ಹೇಳ್ಬೇಕಾಗಿತ್ತು ರೆಡ್. ಸಿಗ್ತಾ ಇಲ್ಲ. ಓ ಮೈ ಗಾಡ್ ಗೈಸ್, ಬ್ಲ್ಯಾಕ್ ಕಲರ್ ಪೆನ್ ತಂದಿದ್ದೀನಿ. ಏನಕ್ಕಂದ್ರೆ ಅವ್ರಿಗೆ ಯೂಸ್ಫುಲ್ ಇತ್ತಿದು. ಯೂಸ್ಫುಲ್ ಇತ್ತಾ? ಯೂಸ್ಫುಲ್ ಇದೆ. ಹಾ, ಯೂಸ್ಫುಲ್ ಇದೆ. ಮತ್ತು ಅವರು ಅದೇ ಹುಡುಕ್ತಾ ಇದ್ರು, ಪೆನ್ ಬೇಕಂತ ಹೇಳಿ, ಬ್ಲ್ಯಾಕ್ ಕಲರ್. ಹೌದು, ಅದಕ್ಕೆ ನಾನು ತಗೊಂಡಿದ್ದೆ. ಓಕೆ, ಥ್ಯಾಂಕ್ ಯು. ಬ್ಲ್ಯಾಕ್. ನನಗೆ ಬೇಕಿತ್ತು, ನನ್ನ ಹತ್ರ ಇದೆ, ಬಟ್ ಆದ್ರೂ ನನಗೆ ಬೇಕಿತ್ತು. ಓಕೆ, ಇಷ್ಟ ಆಯ್ತು. ನೆಕ್ಸ್ಟ್ ಬಂದು ಕಲರ್ ಹೇಳಿ. ನಂದು ನೆಕ್ಸ್ಟ್ ಇವಾಗ ಅಲ್ಲ, ನಿಂದು. ನಂದ. ನೀನ್ ಕಲರ್ ಹೇಳ್ಬೇಕು, ನಾನು ಅವಾಗ ಹೇಳ್ತೀನಿ. ಆರೆಂಜ್. ಓಕೆ, ಇದೂ ಓಕೆ. ನನ್ನ ಫೇವ್ರೆಟ್ ಮಾವಿನ ಹಣ್ಣು ತಿಂದು ಸಾಕಾಗಿತ್ತು. ನನ್ನ ಫೇವ್ರೆಟ್. ಓಕೆ, ಆಕ್ಚುಲಿ ಅದಲ್ಲ ಆರೆಂಜ್ ಬಂದ್ಬಿಟ್ಟು ಕುರ್ಕುರೆ ಇದು. ಓಕೆ, ನಾನು ಕುರ್ಕುರೆ ಜಾಸ್ತಿ ಇಷ್ಟಪಡಲ್ಲ, ಬಟ್ ಓಕೆ. कैसा लगा मेरा मजाक? ಬಟ್ ತಿಂತಾರೆ. ಹಾಂ, ತಿಂತಾರೆ. ನಾನು ಹೇಳ್ಬೇಕು, ಆರೆಂಜ್ ಕೊಟ್ಟಿಲ್ಲ ನನಗಿನ್ನ. ಓ, ಅವರಿಗೆ ಲಿಚಿ ಫ್ಲೇವರ್ ಇಷ್ಟ ಗೈಸ್. ಇದರಲ್ಲಿ ಗೈಸ್ ಇವಾಗ ನೀವೇ ಕಮೆಂಟ್ ಮಾಡಿ, ಇದು ಲಿಚಿ ಫ್ಲೇವರ್, ಬಟ್ ಆರೆಂಜ್ ಅಲ್ಲಿ ಇದೆ. ಆರೆಂಜ್ ಇದೆ, ಇದೇ ಆರೆಂಜ್ ಗೈಸ್. ಫ್ಲೇವರ್ ಲಿಚಿ, ಆದ್ರೆ ಇದು ಆರೆಂಜ್. ಓಕೆ, ಇದು ಓಕೆ ಅಲ್ವಾ? ನೀವು ಕುಡಿತೀರಾ? ಕುಡಿತೀನಿ. ಅವ್ರು ಕುಡಿತಾರೆ, ಅವ್ರಿಗೆ ಇಷ್ಟ, ಅದಕ್ಕೆ ತಗೊಂಡಿತ್ತು. ನೆಕ್ಸ್ಟ್ ಕಲರ್ ನಾನು ಹೇಳೋದಾ? ಕಲರ್ ನಾನು ಹೇಳೋದು, ನೀನು ಕೊಡೋದು. ವೈಟ್. ನಾನು ಇವಾಗ ಆರೆಂಜ್ ಹೇಳ್ತೇನೆ ನೀನು ಅವಾಗಲೇ. ಹಾ, ನೀನು ಕೊಟ್ಟಿದ್ದು ಕಲರ್. ಇವಾಗ ನಾನು ಹೇಳ್ಬೇಕಾ ಕಲರ್? ಪರ್ಪಲ್. ನೀ ಕೊಡೋದು, ನಾ ಕೊಡೋದು. ಪರ್ಪಲ್. ನೀ ಕೊಟ್ಟಾದ್ಮೇಲೆ ನಾನು ಕೊಡೋದು. ನನಗೆ ಯಾವುದು ಸಿಕ್ಕಿಲ್ಲ. ಕಣ್ಮುಚ್ಚು. ಆಕ್ಚುಲಿ ಇಲ್ಲಿದೆ ಟ್ವಿಸ್ಟ್. ಪರ್ಪಲ್. ಅಯ್ಯೋ ಗೈಸ್, ಇಬ್ರು ಸೇಮ್ ಪರ್ಪಲ್ ಪರ್ಫ್ಯೂಮೇ ತಗೊಂಡಿದ್ದಾರೆ. ನೋಡಿ ಎಷ್ಟು ನಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತೇಳಿ. ಥ್ಯಾಂಕ್ ಯು. ನೆಕ್ಸ್ಟ್ ನಾನು ಪರ್ಪಲ್ ಹೇಳಿದ್ದೆ, ನೀನು ಹೇಳಬೇಕು. ವೈಟ್. ಇಲ್ಲ, ನಾನು ಪರ್ಪಲ್ ಹೇಳಿದ್ದೆ, ನೀನು ಕಲರ್ ಹೇಳಿದ್ರೆ ಆಯ್ತಾ? ವೈಟ್ ಇವಾಗ. ಇದೇನು ಬಿಲ್ ಕೊಟ್ಟಿದ್ದಾರೆ. ವೈಟ್. ಇದು ಆ್ಯಕ್ಚುಲಿ ನಂಗೆ ಬೇಡ ಆಗಿತ್ತು, ಬಟ್ ಓಕೆ, ಯೂಸೇಬಲ್. ಓಕೆ, ನಾನೇನು ತಂದಿದ್ದೀನಿ ವೈಟು.
ಓಕೆ, ನಾನು ಇಯರ್ಬಡ್ಸ್ ತಗೊಂಡಿದ್ದೆ, ಆಮೇಲೆ ಬಿಟ್ಟೆ. ಇಯರ್ಬಡ್ಸ್ ಗೈಸ್ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ನೀನು ವೈಟ್ ಹೇಳ್ದಲ್ಲ, ಗ್ರೀನ್. ಟೀ ಶರ್ಟ್ ಎಲ್ಲಿ? ಗ್ರೀನ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಬೆಸ್ಟ್ ಇದೆ. ಓಕೆ, ಸೈಜ್ ಆಗುತ್ತಾ? ಆಗುತ್ತೆ. 2XL. ಓಕೆ, ಫ್ರೀ ಸೈಜ್, ಚೆನ್ನಾಗಿದೆ ಟೀ ಶರ್ಟ್ಸ್. ನಾನು ಲೂಸೇ ಇರಲಿ ಅಂತ ಹೇಳಿ ತಗೊಂಡಿದ್ದು. ಓಕೆ, ಡನ್, ಸೂಪರ್. ಟಣ್ ಟಣ. ನೋಡಿ, ಓಕೆ, ಬಟ್ ಯೂಸ್ಫುಲ್, ಬೇಕಾಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು? ನಾನು ಹೇಳೋದು ಕಲರ್ ಯಾವುದಿದೆ? ಬ್ಲೂ. ಏ, ಇಲ್ಲಿ ನೋಡಿ ಟ್ವಿಸ್ಟ್. ಬ್ಲೂ ತಗೊಂಡಿದ್ದ ಸೇಮ್. ಬ್ಲೂ ಅಲ್ಲಿಗೆ ಏನದು? ಇವರು ಸಂಡೇ ಹೆಡ್ ಮಸಾಜ್ ಮಾಡ್ಕೋತಾರೆ ಗೈಸ್. ಓಕೆ, ನಾನು ಇಷ್ಟ ಆಯ್ತಾ? ಇಷ್ಟ ಆಗಿದೆ. ನೆಕ್ಸ್ಟ್ ನೀನು ನಾನು ಕೊಟ್ಟೆಲ್ಲ ಬ್ಲೂ. ನನ್ನ ಕಲರ್ ಅನ್ಬೇಕೀಗ ಪಿಂಕ್. ಟೇಡಿ ಮೇಡಿ. ಓಕೆ, ನಾನು ತಿಂತೀನಿ ಯಾವಾಗಾದ್ರೂ. ಇವ್ರಿಗೆ ಇಷ್ಟ ಟೆಡಿ ಮೇಡಿ. ಅವರು ಸ್ನ್ಯಾಕ್ಸ್ ಅಂತದೆಲ್ಲ ಜಾಸ್ತಿ ತಿಂತಾರೆ. ಇವಾಗ ಮತ್ತೆ ಮ್ಯಾಚ್ ಇದೆ ಅಲ್ವಾ, ಇಂಡಿಯಾ ಮ್ಯಾಚ್. ಅದು ನೋಡ್ತಾ ತಿನ್ನಲಿ ಅಂತ ಹೇಳಿ ತಂದಿದ್ದು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಹಾಂ, ಓಕೆ, ಪಿಂಕ್ ಅಲ್ಲ? ಓಕೆ. ಮೂರಿದೆಯಾ? ಹಾಂ, ಬಾರೀಕು ದಪ್ಪ. ಓಕೆ, ಇಷ್ಟ ಆಯ್ತು ಗೈಸ್. ಅಲ್ಲಿ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಗೊತ್ತಾಗೋದೇ ಇಲ್ಲ. ಯಾಕಂದರೆ ಬಜೆಟ್ ಅಷ್ಟಿದೆಯಾ ಅಂದರೆ ಇವ್ರು ಕೊಟ್ಟಿದ್ದಾರೆ ಬಜೆಟಲ್ಲಿ. ಆ್ಯಕ್ಚುಲಿ ಕರೆಕ್ಟ್ ಇದೆ ಅವ್ರು ಕೊಟ್ಟಿದ್ದ ಬಜೆಟಲ್ಲಿ. ಯಾಕಂದರೆ ಲಿಮಿಟೆಡ್ ಅಲ್ವಾ, ಆ ಬಜೆಟಲ್ಲಿ ಲಿಮಿಟೆಡ್ ಸಿಗ್ತದೆ. ಏನೇನು ಸಿಗ್ತದೆ, ಯಾವ ಥರ ತೊಗೊಳೋದು ಅಂತ ಕನ್ಫ್ಯೂಷನಲ್ಲಿ ಇರ್ತೀವಿ. ಅದೇ ದೊಡ್ಡ ಅಮೌಂಟ್ ಕೊಟ್ಟರೆ ಏನು ಬೇಕಾದರೂ ತೊಗೋಬೋದು ಈಸಿಲಿ. ಸೊ ಅವ್ರು 1000 ರೂಪೀಸಲ್ಲಿ ಇಷ್ಟ ಅಂತ ತೊಗೊಳೋದು ಫುಲ್ ಕನ್ಫ್ಯೂಷನ್. ಗರ್ಲ್ಸಿಗಾದರೂ ಏನಾದರೂ ತೊಗೋಬೋದು, ಬಾಯ್ಸಿಗೆ ತೊಗೊಳೋದು ತುಂಬ ಕಷ್ಟ ಗೈಸ್. ಆದರೂ ಹೇಗೇಗೋ ಮಾಡಿ ಹುಡುಕಿ ತಂದಿದ್ದೀನಿ. ನಾನು 2 ಸತಿ ಬಿಲ್ಲಿಂಗ್ ಹತ್ರ ಬಂದು ಮತ್ತೆ ಹೋಗಿದ್ದೀನಿ. ಹೌದು, ನಂದು ಒಂದೇ ಶಾರ್ಟಲ್ಲೇ ಆಗಿತ್ತು. ಬಟ್ ಓಕೆ, ಅದ್ರ ಒಳಗೆ ಆಯಿತು. ಪ್ರೈಸ್ ಎಷ್ಟಾಯಿತು ಅಂತ ನಾವು ಆಮೇಲೆ ಹೇಳ್ತೀವಿ. ನೆಕ್ಸ್ಟ್ ನೀನು ತಗೊಳೋದು ಇವಾಗ ಕಲರ್ ಹೇಳ್ಬೇಕಲ್ಲ? ಬ್ರೌನ್. ಬ್ರೌನ್ ಬ್ರೌನ್ ಗೈಸ್, ಇದನ್ನು ಚೀಟಿಂಗ್. ಇಲ್ಲಿದೆ ಬ್ರೌನ್ ಇಲ್ಲಿದೆ. ಬ್ರೌನಿ ಚಾಕ್ಲೇಟ್, ಅದು ಬ್ರೌನಿ ಫ್ಲೇವರ್ ಅದು ಗೈಸ್. ಬಟ್ ಇದು ಒಳಗಡೆ ಬ್ರೌನ್ ಇದಲ್ಲ? ಬ್ರೌನ್ ಅಲ್ಲ. ನೀವೇ ಕಮೆಂಟ್ ಅಲ್ಲಿ ಹೇಳಿ ಗೈಸ್. ಇದು 2 ಆಯ್ತು ಇವಾಗ. ಈ ತರ ನೀವೇ ಹೇಳಿ. ಅದು ಬ್ರೌನೇ ಇದೆ ಒಳಗೆ ನೋಡಿ. ಇಲ್ಲಿ ಚಾಕ್ಲೇಟ್ ನೇಮ್ ಸಿಲ್ಕ್. ಓಕೆ, ವೇಫರ್. ನೆಕ್ಸ್ಟ್ ಕಲರ್ ನೀನು ಹೇಳ್ಬೇಕಾ ನಾನು ಹೇಳ್ಬೇಕಾ? ನಾನು ಹೇಳ್ಬೇಕು, ನೀವು ಕೊಡೋದು. ಅಲ್ಲ, ನಾ ಕೊಡೋದು, ನೀ ಹೇಳೋದು. ಒಂದೇ ಉಳಿದು ಇದು, ಒಂದೇ ಉಳಿದಿದೆ ಗೈಸ್. ಎಲ್ಲೋ ರೆಡ್ ಇಸ್ ಎಲ್ಲೋ. ಇಬ್ರು ಒಂದೇ ಸಲ. 1 2 3 ಸ್ಟಾರ್ಟ್. ಇದು ಆರೆಂಜ್. ಎಲ್ಲೋ? ಇದು ಆರೆಂಜ್. ಯಾರು ಹೇಳಿದ್ದು ಆರೆಂಜ್? ಇದು ಎಲ್ಲೋ. ಇದು ಆರೆಂಜ್ ಇಲ್ಲ, ಎಲ್ಲೋ. ಇದು ಆರೆಂಜ್ ಇಲ್ಲ. ಮಾವಿನ ಹಣ್ಣು ಎಲ್ಲಿದೆ ನೋಡಿ? ಆರೆಂಜ್. ಇದು ಆರೆಂಜ್? ಎಲ್ಲೋ ಖುಷಿ ಆಯ್ತು. ಇದು ಎಲ್ಲೋ ಅಲ್ಲ, ಇದು ಎಲ್ಲೋ ಈ ತರ ಇರ್ತದೆ. ಡಾರ್ಕ್ ಎಲ್ಲೋ ನೋಡಿ. ಇದು ಆರೆಂಜ್, ನೀವೇ ಹೇಳಿ. ಇದು ಇದು ಮ್ಯಾಂಗೋ, ಇದು ಡಾರ್ಕ್, ಇದು ಎಲ್ಲೋ. ಆರೆಂಜ್. ಎಲ್ಲೋ ಅಂದ್ರೆ ಇದೆಲ್ಲ ತಗೊಳ್ಳಿ.
ಇದು ಇದು ಫುಲ್ ಇಲ್ಲ ಎಲ್ಲ. ಆದರೆ ಎಲ್ಲೋನೇ ಅದು. ಓಕೆ, ಸೊ ನಾನು ಕೊಟ್ಟಿದ್ರಲ್ಲಿ ಜಾಸ್ತಿ ಯಾವ್ದು ಇಷ್ಟ ಆಯಿತು? ನೀನು ಕೊಟ್ಟಿದ್ರಲ್ಲಿ ಜಾಸ್ತಿ ಇಷ್ಟ ಆಗಿದ್ದು ನನಗೆ ಟಿ ಶರ್ಟ್. ಟಿ ಶರ್ಟಾ? ಒಂದೇ ಪರ್ಫ್ಯೂಮ್? ಟಿ ಶರ್ಟ್, ಪರ್ಫ್ಯೂಮು ಆಲ್ಮೋಸ್ಟ್ ಅಲ್ಲಿ ಖುಷಿಯಾಗಿದೆ ಅಂತಲ್ಲ. ಸೇಮ್ ತೊಗೊಂಬಂದ್ವಲ್ಲ, ಯಾರು ಇಯರ್ಬಡ್ಸ್, ಇಯರ್ಬಡ್ಸ್ ಮತ್ತು ಪರ್ಫ್ಯೂಮ್ ಎರಡು ಖುಷಿ ಆಯಿತು. ಸೇಮ್ ಆಯಿತು. ನನಗೆ ಜಾಸ್ತಿ ಖುಷಿಯಾಗಿತ್ತು ಪರ್ಫ್ಯೂಮ್. ಪರ್ಫ್ಯೂಮ್. ಓಕೆ, ಮತ್ತು ಬೇರೆ ಜಾಸ್ತಿ ಇಷ್ಟ ಆಗಲಿಲ್ಲ, ಬಟ್ ನಂಗೆಲ್ಲ ಯೂಸ್ಫುಲ್ಲೇ. ಎಲ್ಲ ಯೂಸ್ಫುಲ್ ಇರೋದೆ. ಇಲ್ಲ, ಇದು ಆ್ಯಕ್ಚುಲಿ ಇದು ಇವಾಗ ಇದು ಯೂಸ್ಫುಲ್ಲೇ, ತಿನ್ನೋ ತನಕ ಅಷ್ಟೇ. ಇಲ್ಲ, ಎಲ್ಲ ಯೂಸ್ಫುಲ್ಲೇ ತಂದಿದ್ದೀವಿ ನಾವು. ಬಟ್ ಇದು ಬ್ರೌನ್ ಇದೆ ಗಾಯ್ಸ್, ನೋಡಿ. ಬ್ರೌನಿ ಅಲ್ಲ, ಬ್ರೌನಿ ಫ್ಲೇವರ್ ಅದು, ಅದೇ ಬ್ರೌನಿ ಅಲ್ಲ. ಇಷ್ಟ ಆಯ್ತಲ್ವಾ? ಹೌದು. ಓಕೆ, ಸೊ ಗೈಸ್, ಈ ಥರ ಇತ್ತು ಕಲರ್ ಚಾಲೆಂಜ್. ತುಂಬ ಟಫ್ ಆಯಿತು ನನಗೆ ಸ್ಪೆಷಲಿ. ಅವ್ರಿಗಂದರೆ ಅವ್ರು ತರ್ತಾನೆ ಇರ್ತಾರೆ, ಅಂದರೆ ಅವ್ರು ಶಾಪಿಂಗಿಗೆ ಹೋಗ್ತಾರೆ. ನಾನು ಒಬ್ಬಳೇ ಯಾವತ್ತೂ ಶಾಪಿಂಗಿಗೆ ಹೋಗಲಿಲ್ಲ, ಮತ್ತು ಅವ್ರು ನಂಗೆ ಬಿಟ್ಟು ಎಲ್ಲೂ ಶಾಪಿಂಗ್ ಮಾಡ್ತಾ ಇರಲಿಲ್ಲ ಆಗಿದ್ರು. ಫಸ್ಟ್ ಟೈಮ್ ನಾನು ಒಬ್ಬಳೇ ಹೋಗಿದ್ದು. ಒಂದೇ ಕಡೆ ಹೋದರೂ ಅವ್ರು ಬೇರೆ ಕಡೆ, ನಾ ಬೇರೆ ಕಡೆ ಹೋಗಿದ್ದೆ. ತುಂಬ ಕಷ್ಟ ಇತ್ತು ಸಪ್ರೇಟ್ ಹೋಗಿದ್ದು. ಅದು ಕೂಡ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತಲೇ ಗೊತ್ತಾಗಲಿಲ್ಲ. ಅದರಲ್ಲೂ ಕೂಡ ಹೇಗಾದರೂ ಮಾಡಿ ಪರ್ಚೇಸ್ ಮಾಡಿದೆ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಸರಿ ನಾನು ಹೇಳಿದ್ದೆ, ಅವರು 2 ಮಿಸ್ಟೇಕನ್ನು ಮಾಡಿದರು, ಅದು ಕಮೆಂಟ್ ಬಾಕ್ಸಲ್ಲಿ ಮಾಡಿ ಕರೆಕ್ಟ್ ಇದೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನಿಷಿಯಲಿ ನಾವೇನಾಯಿತು, ಈ ಚಾಲೆಂಜ್ ತಗೊಂಡ್ವಲ್ಲ, ಇನಿಷಿಯಲಿ ನಾನು ಸೂಪರ್ ಮಾರ್ಕೆಟಲ್ಲಿ ವಾಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಬರ್ತಿದ್ರು, ಸರ್ ಇದಕ್ಕೆ ಆಫರ್ ಇದೆ, ಅದಕ್ಕೆ ಆಫರ್ ಇದೆ, ಅದಕ್ಕೆ ಆಫರ್ ಇದೆ, ಇದಕ್ಕೆ ಆಫರ್ ಇದೆ ಅಂತ. ನಾನೇ ತೊಗೊಂಡಿದ್ದೆಲ್ಲ ಮತ್ತು ಪರ್ಚೇಸ್ ಮಾಡ್ಕೊಂಡೆಲ್ಲ ಎಲ್ಲ ತೊಗೊಂಡೆಲ್ಲ. ಅದು ನೋಡಿದ್ರೆ ಪ್ರೈಸು ಡಿಸ್ಕೌಂಟ್ ಆಗಿಬಿಟ್ಟು ಬಜೆಟ್ ಮೀರಿ ಹೋಗ್ತಾಯಿತ್ತು. 1.8 2K ತನಕ ಹೋಗ್ತಾಯಿತ್ತು. ಆಮೇಲೆ ಏನು ಮಾಡಿದೆ, ಮತ್ತೆ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಯಾವ್ದು ಚೆನ್ನಾಗಿದೆ, ಯಾವ್ದು ಆಫರ್ ಇದೆ ಅದೇ ತಂದುಬಿಟ್ಟು. ಬಟ್ ಓಕೆ, ನಂದು ಬಂದುಬಿಟ್ಟು ಟೋಟಲ್ ಕಾಸ್ಟ್ ಬಂದುಬಿಟ್ಟು 829 ರುಪೀಸ್ ಆಗಿದೆ. ಇಲ್ಲೇ ಇದೆ ನಾನು 862 ರುಪೀಸ್. ನಾನು 751 ರುಪೀಸ್ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ಏನಾಗುತ್ತೆ, ತುಂಬ ಆಪ್ಷನ್ ಜಾಸ್ತಿ ಇದ್ದಾಗ ನಿಮಗೆ ತುಂಬ ಕನ್ಫ್ಯೂಷನ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಹೌದು, ಕರೆಕ್ಟ್, ಕ್ಲಿಪ್ಸ್ ತೊಗೋಬೋದು, ಅದು ತೊಗೋಬೋದು. ಆ ಕ್ಲಿಪ್ಸಲ್ಲೂ ಒಂದೇ ಸತಿ ಆ ಕೋಂಬೋ ಥರ ಒಂದು 3-4 ಕ್ಲಿಪ್ಸ್ ಇಟ್ಟಿದ್ದಾರೆ. ಅದರಲ್ಲೇ ಒಂದು 3-4 ತೊಗೊಂಡ್ಬಿಡ್ಬೋದಾಗಿತ್ತು. ಬಟ್ ಬೇಡ ಅಂತಬಿಟ್ಟು ಇನಿಷಿಯಲಿ ಬೇರೆ ತುಂಬ ವೆರೈಟೀಸ್ ಡಿಕೋಡಿಂಗ್ ಮಾಡಿ ಹುಡುಕಿ ಆಮೇಲೆ ಇದು ಮಾಡಿದ್ದೆ. ಆ್ಯಕ್ಚುಲಿ ತಿನ್ನೋ ವಸ್ತು ಬೇಡ ಬಿಟ್ಟು ಬೇರೆ ತೊಗೊಳ್ಳೋಣ ಅಂತ ಮಾಡಿದ್ದೆ. ಬಟ್ ಏನಾಗಿತ್ತು, ಟೈಮ್ ಜಾಸ್ತಿ ಆಗಿತ್ತು. ಟೋಟಲ್ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಆಲ್ ನಾವು 1.5 to 2 hours ತೊಗೊಂಡ್ವಿ ಇದು ಮಾಡೋಕ್ಕೆ. ಸಣ್ಣ ಇಷ್ಟೇ ಬಜೆಟಲ್ಲಿ ಆದರೂ ಹುಡುಕ್ಲಿಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಯಿತು. ಬಜೆಟ್ ಲಿಮಿಟ್ ಮಾಡಿದ್ರಿಂದ ತುಂಬ ಕಷ್ಟ ಆಯ್ತು. ಇಲ್ಲಾಂದರೆ ಅಟ್ಲೀಸ್ಟ್ 2K 3K ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇಮಿಡಿಯೇಟಾಗಿ ಇದು ಮಾಡ್ಬೋದಾಗಿತ್ತು, ಚೆನ್ನಾಗಿತ್ತು. ಬಟ್ ಓಕೆ, ಕಲರ್ ಚಾಲೆಂಜ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ರೆಗ್ಯುಲರ್ಲಿ ನಿಮಗೆ ಏನು ಬೇಕಿದೆ ಅಂತ ತೊಗೊಳೋದು ಒಂದು, ಮತ್ತು ಬೇರೆಯವರಿಗೆ ಆ ಥರ ಏನು ಬೇಕಿದೆ ಅಂತ ತೊಗೊಳೋದು ಡಿಫರ್ ಆಗುತ್ತೆ. ಮತ್ತು ಅದರಲ್ಲೂ ಬಜೆಟ್ ಕನ್ಸ್ಟ್ರೈನ್ ಇರುತ್ತೆ, ಮತ್ತೆಲ್ಲನೂ ತುಂಬ ಇಂಥದ್ದು ಕನ್ಸ್ಟ್ರೈನ್ ಎಲ್ಲ ಇರೋದ್ರಿಂದ, ಮತ್ತು ಟೈಮ್ ಲಿಮಿಟ್ ಇಷ್ಟೊಳಗೆ ಮಾಡಬೇಕು. ಮತ್ತು ಆಲ್ರೆಡಿ ನಮಗೆ ಮಾಡ್ತಾ ಆಲ್ರೆಡಿ ಹೊಟ್ಟೆ ಇಷ್ಟ್ಬಿಟ್ಟಿತ್ತು. ಮತ್ತು ನಾನಂತೂ 2 times ಬಿಲ್ಲಿಂಗ್ ಹತ್ರ ಬಂದು ಮತ್ತೆ ರಿಟರ್ನ್ ಹೋಗಿದ್ದೆ. ಯಾಕಂತೇಳಿದ್ರೆ ಒಂದೊಂದು ಕಡೆ ಕೊಂಬೋ ಆಫರ್ ಇಟ್ಟಿದ್ರು, ಬೈ 1 get 1 ಇಟ್ಟಿದ್ರು. ಆ ಥರದಲ್ಲೆಲ್ಲ ಜಾಸ್ತಿ ಅವಾಗ ಪ್ಲಸ್ಸು ಮೈನಸ್ ಮಾಡೋದ್ರಿಂದ ಮತ್ತು ಬಜೆಟ್ ಒಳಗೆ ಬರೋಲ್ಲ ಅಂತೇಳ್ಬಿಟ್ಟು ಮತ್ತೆ ರೀಚೇಂಜ್ ಮಾಡಿದ್ದು ಇದೆ. ಹಾಗಾಗಿ ಮತ್ತೆ ತೊಗೊಳೋದ್ರಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಕ್ವಾಲಿಟಿ ಇರೋ ಚೆನ್ನಾಗಿ ಏನು ಯೂಸ್ಫುಲ್ ಇದೆ ಅದು ಕೊಟ್ಟರೆ ಬೆಸ್ಟ್ ಅಂತೇಳ್ಬಿಟ್ಟು ತುಂಬ ಡಿಕೋಡಿಂಗ್ ಮಾಡ್ಕೊಂಡು ತೊಗೊಂಡ್ರಿ. ಸೊ ಗೈಸ್, ಈ ವ್ಲಾಗನ್ನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ ನಾವು. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅವಿ ಪ್ರಸಿದ್ಧ ಚಾನಲ್. ನಿಮಗೆ ಈ ಥರನೇ ವಿಡಿಯೋಸ್ ಇನ್ನು ಬೇಕಾದರೆ, ಅಥವಾ ಯಾವುದೇ ಥರ ವಿಡಿಯೋಸ್ ಇನ್ನು ನೆಕ್ಸ್ಟ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್.
ಬಾಯ್ ಬಾಯ್.